ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಆಲ್ಮಾ ನ್ಯೂಸ್ 24. ನಾನು ಮಹಾದೇವ್ ದಿಗ್ಗಾಂವ್. ವೀಕ್ಷಕರೇ, ನಮ್ಮ ಭಾರತವನ್ನು ದೋಚಿ ಬೇರೆ ದೇಶದಲ್ಲಿ ಸುಖವಾಗಿರುವ ಕೆಲವು ಭ್ರಷ್ಟ ಉದ್ಯಮಿಗಳು ಮತ್ತು ಭಾರತದಲ್ಲಿ ಬಾಂಬ್ ಸ್ಫೋಟ ಹಾಗೂ ಇನ್ನಿತರ ಹೀನ ಕೃತ್ಯಗಳನ್ನು ಎಸಗಿರುವ ಭಯೋತ್ಪಾದಕರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಬನ್ನಿ. ವೀಕ್ಷಕರೇ, ಭಾರತಕ್ಕೆ ಬೇಕಾಗಿರುವ ಮೋಸ್ಟ್ ವಾಂಟೆಡ್ ಭಯೋತ್ಪಾದಕ ವ್ಯಕ್ತಿ ಅಂದರೆ ದಾವೂದ್ ಇಬ್ರಾಹಿಂ. ಈ ಹೆಸರು ಕೇಳಿದ ತಕ್ಷಣ ಮನಸ್ಸಿನಲ್ಲಿ ಆತಂಕ ಮೂಡಿಸುತ್ತದೆ. ದಾವೂದ್ ಇಬ್ರಾಹಿಂ 1955 ಡಿಸೆಂಬರ್ 26ರಂದು ಮಹಾರಾಷ್ಟ್ರದಲ್ಲಿ ಜನಿಸಿದ್ದಾನೆ. ಇವನ ತಂದೆ ಹೆಡ್ ಕಾನ್ಸ್ಟೇಬಲ್ ಆಗಿದ್ದರೂ ಕೂಡ ಇವನು ಆರಿಸಿಕೊಂಡ ದಾರಿ ಭೂಗತ ಲೋಕದಾಗಿತ್ತು. ದಾವೂದ್ ಇಬ್ರಾಹಿಂ 1970ರಲ್ಲಿ ತಮ್ಮ ಸಹೋದರನೊಂದಿಗೆ ಸೇರಿಕೊಂಡು ಡಿ ಕಂಪನಿ ಎಂಬ ಅಪರಾಧ ಸಂಘಟನೆಯನ್ನು ಸ್ಥಾಪಿಸಿದ್ದನು. ಈ ಕಂಪನಿಯ ಮೂಲ ಉದ್ದೇಶ ಚಿನ್ನದ ಕಳ್ಳ ಸಾಗಾಣಿಕೆ, ವಸೂಲಿ, ಡ್ರಗ್ ವ್ಯಾಪಾರ ಮತ್ತು ಭೂಮಿ ಹಗರಣ ಮತ್ತು ಕೊಲೆಗಳನ್ನು ಮಾಡುವುದೇ ಇವರ ದಿನನಿತ್ಯದ ಕೆಲಸವಾಗಿತ್ತು. ಇಬ್ರಾಹಿಂ 1993ರಲ್ಲಿ ಮುಂಬೈನಲ್ಲಿ ನಡೆದ ಸರಣಿ ಬಾಂಬ್ ಸ್ಫೋಟಗಳ ಪ್ರಮುಖ ಸಂಚುಕೋರನಾಗಿದ್ದಾನೆ. ಈ ಬಾಂಬ್ ಸ್ಫೋಟದಲ್ಲಿ ಸುಮಾರು 300ಕ್ಕೂ ಹೆಚ್ಚು ಜನರು ತಮ್ಮ ಜೀವವನ್ನು ಕಳೆದುಕೊಂಡಿದ್ದಾರೆ ಮತ್ತು 1000ಕ್ಕೂ ಹೆಚ್ಚು ಜನರಿಗೆ ಗಾಯ ಆಗಿದೆ. 2003ರಲ್ಲಿ ಭಾರತ ಮತ್ತು ಅಮೆರಿಕ ದಾವೂದ್ ಇಬ್ರಾಹಿಂ ಅವರನ್ನು ಜಾಗತಿಕ ಉಗ್ರ ಎಂದು ಘೋಷಿಸಿತು. ದಾವೂದ್ ಇಬ್ರಾಹಿಂ ಮೇಲೆ ಅಲ್ ಖೈದಾ ಮತ್ತು ಇತರ ಉಗ್ರ ಸಂಘಟನೆಗಳಿಗೆ ಬೆಂಬಲ ನೀಡಿದ ಆರೋಪವಿದೆ. ಸದ್ಯಕ್ಕೆ ದಾವೂದ್ ಇಬ್ರಾಹಿಂ ಪಾಕಿಸ್ತಾನದಲ್ಲಿದ್ದಾನೆ ಎಂದು ಹೇಳಲಾಗುತ್ತಿದೆ. ನಮ್ಮ ಭಾರತ ಸರ್ಕಾರ ಅವನನ್ನು ವಶಕ್ಕೆ ಪಡೆದುಕೊಳ್ಳಲು ಪ್ರಯತ್ನಿಸುತ್ತಿದೆ. ವೀಕ್ಷಕರೇ, ದಾವೂದ್ ಇಬ್ರಾಹಿಂ ಡಿ ಕಂಪನಿಯಲ್ಲಿ ಕೇಳಿ ಬರುವ ಇನ್ನೊಂದು ಹೆಸರೆಂದರೆ ಟೈಗರ್ ಮೆಮನ್. ಇವನ ಮೂಲ ಹೆಸರು ಇಬ್ರಾಹಿಂ ಮುಸ್ತಾಕ್ ಅಬ್ದುಲ್ ರಜಾಕ್ ಮೆಮನ್. ಇವನು ಕೂಡ ಮಹಾರಾಷ್ಟ್ರದಲ್ಲಿ 1960ರಲ್ಲಿ ಜನಿಸಿದ್ದ. ಈ ಟೈಗರ್ ಮೆಮನ್ ಕೂಡ 1993ರಲ್ಲಿ ನಡೆದ ಮುಂಬೈ ಸರಣಿ ದಾಳಿಯಲ್ಲಿ ಪ್ರಮುಖ ಆರೋಪಿಯಾಗಿದ್ದ. ಮುಂಬೈ ಪೊಲೀಸ್ ಕ್ರೈಮ್ ಬ್ರಾಂಚ್ ನಿಂದ ತಪ್ಪಿಸಿಕೊಳ್ಳಲು ಇವನು ತನ್ನ ಕಾರನ್ನು ವೇಗವಾಗಿ ಓಡಿಸಿ ತಪ್ಪಿಸಿಕೊಂಡಿದ್ದಕ್ಕಾಗಿ ಅವನಿಗೆ ಟೈಗರ್ ಮೆಮನ್ ಎಂದು ಹೆಸರು ಬಂದಿತ್ತು. ನಂತರ ಟೈಗರ್ ಮೆಮನ್ ಪಾಕಿಸ್ತಾನಕ್ಕೆ ಪರಾರಿಯಾಗಿದ್ದನು. ಇಂದಿಗೂ ಕೂಡ ಭಾರತ ಸರ್ಕಾರ ಮತ್ತು ಇಂಟರ್ಪೋಲ್ ಅವನಿಗಾಗಿ ಹುಡುಕಾಟ ನಡೆಸುತ್ತಿದೆ. 1993ರಲ್ಲಿ ಮುಂಬೈ ಸೀರಿಯಲ್ ಬಾಂಬ್ ದಾಳಿಗೆ ಸಂಬಂಧಿಸಿದಂತೆ ಟೈಗರ್ ಮೆಮನ್ ಅವರ ಕುಟುಂಬದ 14 ಬೇರೆ ಬೇರೆ ಆಸ್ತಿಗಳನ್ನು ಕೋರ್ಟ್ ವಶಪಡಿಸಿಕೊಂಡಿತ್ತು. ಸದ್ಯ ಅವರ ಕುಟುಂಬದ 14 ಆಸ್ತಿಗಳು ಕೇಂದ್ರ ಸರ್ಕಾರದ ವಶದಲ್ಲಿದೆ. ವೀಕ್ಷಕರೇ, ಭಾರತವನ್ನು ದೋಚಿ ಹೋದ ಉದ್ಯಮಿಗಳ ಪಟ್ಟಿಯಲ್ಲಿ ಕೇಳಿ ಬರುವ ಮೊದಲ ಹೆಸರು ಅಂದರೆ ವಿಜಯ್ ಮಲ್ಯ. ವೀಕ್ಷಕರೇ, ವಿಜಯ್ ಮಲ್ಯ ಭಾರತದ ಉದ್ಯಮ ಕ್ಷೇತ್ರದಲ್ಲಿ ತಮ್ಮದೇ ಆದ ಛಾಪನ್ನು ಮೂಡಿಸಿದ್ದರು. ಭಾರತದಲ್ಲಿ ಬಿಯರ್ ಪ್ರಿಯರಿಂದ ಮದ್ಯದ ದೊರೆ ಎಂದೇ ಕರೆಸಿಕೊಂಡಿದ್ದರು. 2005ರಲ್ಲಿ ಕಿಂಗ್ ಫಿಶರ್ ಏರ್ಲೈನ್ಸ್ ಅನ್ನು ಪ್ರಾರಂಭಿಸಿದ ವಿಜಯ್ ಮಲ್ಯ ಅವರು 2012ರಲ್ಲಿ ಕಂಪನಿಯ ಆರ್ಥಿಕ ಸಮಸ್ಯೆಗಳಿಂದಾಗಿ ಕಾರ್ಯನಿರ್ವಹಣೆಯನ್ನು ನಿಲ್ಲಿಸಿತ್ತು. ಅವರು ಸುಮಾರು 9,000 ಕೋಟಿ ಸಾಲವನ್ನು 17 ಭಾರತೀಯ ಬ್ಯಾಂಕುಗಳಲ್ಲಿ ಬಾಕಿ ಇಟ್ಟಿದ್ದಾರೆ. ಇವಾಗ ಭಾರತವನ್ನು ಬಿಟ್ಟು ಬ್ರಿಟನ್ನಲ್ಲಿ ವಾಸಿಸುತ್ತಿದ್ದಾರೆ. ಭಾರತ ಸರ್ಕಾರ ವಿಜಯ್ ಮಲ್ಯ ಅವರನ್ನು ವಶಕ್ಕೆ ಪಡೆದುಕೊಳ್ಳಲು ಯತ್ನಿಸುತ್ತಿದೆ. 2020ರಲ್ಲಿ ಲಂಡನ್ ಹೈಕೋರ್ಟ್ ವಿಜಯ್ ಮಲ್ಯ ಅವರನ್ನು ಭಾರತಕ್ಕೆ ಹಸ್ತಾಂತರವನ್ನು ಅನುಮೋದಿಸಿತ್ತು. ಆದರೆ ಬ್ರಿಟನ್ ಸರ್ಕಾರವು ಗುಪ್ತ ಕಾನೂನು ಪ್ರಕ್ರಿಯೆ ಮುಗಿಯುವವರೆಗೂ ಹಸ್ತಾಂತರವನ್ನು ಮುಂದುವರೆಸಿದೆ. ಇನ್ನು ನಮ್ಮ ಭಾರತ ಸರ್ಕಾರ ವಿಜಯ್ ಮಲ್ಯ ಅವರನ್ನು ತಮ್ಮ ವಶಕ್ಕೆ ಪಡೆದುಕೊಳ್ತಾರೋ ಅಥವಾ ಅಲ್ಲೇ ಸುಖವಾಗಿ ಇರುವಪ್ಪ ಅಂತ ಬಿಡ್ತಾರೋ ಕಾದು ನೋಡಬೇಕು. ವೀಕ್ಷಕರೇ, ಭಾರತದ ಬ್ಯಾಂಕುಗಳಿಗೆ ವಂಚಿಸಿದ ಇನ್ನೊಬ್ಬ ಉದ್ಯಮಿ ಅಂದರೆ ನೀರವ್ ಮೋದಿ. ನೀರವ್ ಮೋದಿ ಮೂಲತಃ ವಜ್ರ ಮತ್ತು ಆಭರಣದ ವ್ಯಾಪಾರಿ ಕುಟುಂಬದಲ್ಲಿ ಜನಿಸಿದ್ದರು. ನೀರವ್ ಮೋದಿಯ ವಜ್ರ ಮತ್ತು ಆಭರಣದ ಅಂಗಡಿಗಳು ಭಾರತ ದೇಶದಲ್ಲಿ ಅಷ್ಟೇ ಅಲ್ಲದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿಯೂ ಕೂಡ ಹೆಸರು ಮಾಡಿದ್ದವು. ಆದರೆ 2018ರಲ್ಲಿ ನೀರವ್ ಮೋದಿ ಮತ್ತು ಅವರ ಮಾವ ಮೆಹುಲ್ ಚೋಕ್ಸಿ ಸೇರಿಕೊಂಡು ಪಂಜಾಬ್ ನ್ಯಾಷನಲ್ ಬ್ಯಾಂಕ್ಗೆ ಸುಮಾರು 13,500 ಕೋಟಿ ರೂಪಾಯಿ ಮೋಸ ಮಾಡಿ ದೇಶ ಬಿಟ್ಟು ಓಡಿ ಹೋಗಿದ್ದರು. ಈ ಪ್ರಕರಣ 2018ರಲ್ಲಿ ಇತಿಹಾಸದಲ್ಲಿ ಅತಿ ದೊಡ್ಡ ಪ್ರಕರಣದಲ್ಲಿ ಒಂದಾಗಿತ್ತು. ಸದ್ಯಕ್ಕೆ ನೀರವ್ ಮೋದಿ ಲಂಡನ್ನ HM ಪ್ರೆಸನ್ ಥೇಮ್ಸೈಡ್ ಅಲ್ಲಿ ಬಂಧಿತನಾಗಿದ್ದಾನೆ. 2021ರ ಫೆಬ್ರವರಿಯಲ್ಲಿ ಬ್ರಿಟನ್ನ ನ್ಯಾಯಾಲಯವು ಅವರನ್ನು ಭಾರತಕ್ಕೆ ಹಸ್ತಾಂತರಕ್ಕೆ ಅನುಮೋದಿಸಿತ್ತು. ಆದರೆ ನೀರವ್ ಮೋದಿ ಅದಕ್ಕೆ ವಿರೋಧಿಸಿ ಅಪೀಲ್ ಸಲ್ಲಿಸಿದ್ದರು. 2022ರ ಡಿಸೆಂಬರ್ನಲ್ಲಿ ಬ್ರಿಟನ್ನ ಸುಪ್ರೀಂ ಕೋರ್ಟ್ ಅವರು ಸಲ್ಲಿಸಿದ ಅಪೀಲ್ ಅನ್ನು ತಿರಸ್ಕರಿಸಿತ್ತು. ಪ್ರಸ್ತುತ ಅವರು ಗೌಪ್ಯ ಪ್ರಕ್ರಿಯೆಯಡಿ ಇದ್ದಾರೆ. ಇದು ಅವರ ಭಾರತಕ್ಕೆ ಹಸ್ತಾಂತರವನ್ನು ತಡೆಯುವ ಪ್ರಕ್ರಿಯೆಯಾಗಿದೆ. ಈ ಪ್ರಕ್ರಿಯೆಯು 2026ರ ವೇಳೆಗೆ ಪೂರ್ಣಗೊಳ್ಳುವ ಸಾಧ್ಯತೆ ಇದೆ. ಇನ್ನು IPL ಅಂದರೆ ನಮಗೆ ಜ್ಞಾಪಕ ಬರೋದು ಅದರ ಸೃಷ್ಟಿಕರ್ತ ಲಲಿತ್ ಮೋದಿ. ಲಲಿತ್ ಮೋದಿ ಅವರು IPL ನಲ್ಲಿ ಹಣಕಾಸು ಅವ್ಯವಹಾರಗಳಲ್ಲಿ ತೊಡಗಿ
ಭಾಗಿಯಾಗಿದ್ದಾರೆ ಎಂಬ ಆರೋಪಗಳ ಮೇಲೆ ಬಿಸಿಸಿಐ ಅವರನ್ನು 2010ರಲ್ಲಿ ಅಮಾನತುಗೊಳಿಸಿತ್ತು. 2013ರಲ್ಲಿ ಜೀವಿತಾವಧಿ ನಿಷೇಧ ವಿಧಿಸಿತ್ತು. ಈ ಆರೋಪಗಳಲ್ಲಿ ಬೆಟ್ಟಿಂಗ್ ಪ್ರಕ್ರಿಯೆಯಲ್ಲಿ ಅಕ್ರಮಗಳು, ಪ್ರಸಾರ ಹಕ್ಕುಗಳು ವಿತರಣೆಯಲ್ಲಿ ಅಸಾಧಾರಣತೆ ಮತ್ತು ಹಣಕಾಸು ಲಾಭಗಳಿಗಾಗಿ ಅವರ ಕುಟುಂಬ ಸದಸ್ಯರಿಗೆ ಲಾಭ ನೀಡಿದ ಆರೋಪಗಳು ಸೇರಿವೆ. ಬಿಸಿಸಿಐ ನಿಷೇಧದ ನಂತರ ಲಲಿತ್ ಮೋದಿ ಅವರು ದೇಶ ಬಿಟ್ಟು ಲಂಡನ್ಗೆ ಪರಾರಿಯಾದರು. ಭಾರತದ ಎನ್ಫೋರ್ಸ್ಮೆಂಟ್ ಡೈರೆಕ್ಟರ್ ಅವರು ಲಲಿತ್ ಮೋದಿ ವಿರುದ್ಧ ವಿದೇಶಿಯ ವಿನಿಮಯ ನಿರ್ವಹಣಾ ಕಾಯ್ದೆ FEMA ಉಲ್ಲಂಘನೆಗೆ ಸಂಬಂಧಿಸಿದಂತೆ ತನಿಖೆ ನಡೆಸುತ್ತಿದೆ. ಈ ಪ್ರಕರಣದಲ್ಲಿ IPL ಪ್ರಸಾರ ಹಕ್ಕುಗಳು ವಿತರಣೆಯಲ್ಲಿ ಹಣ ವರ್ಗಾವಣೆ ಮತ್ತು ವಿದೇಶಿ ಕಂಪನಿಗಳ ಮೂಲಕ ಹಣಕಾಸು ವ್ಯವಹಾರಗಳಲ್ಲಿ ಅವ್ಯವಹಾರದ ಆರೋಪಗಳು ಸೇರಿವೆ. 2005ರಲ್ಲಿ ಲಲಿತ್ ಮೋದಿ ಅವರು ವನುಟು ದೇಶದ ಪೌರತ್ವವನ್ನು ಪಡೆದುಕೊಂಡಿದ್ದಾರೆ. ಇದರಿಂದ ಅವರನ್ನು ಭಾರತಕ್ಕೆ ಕರೆತರಲು ಕಾನೂನು ಪ್ರಕ್ರಿಯೆಗಳು ಕಷ್ಟವಾಗಿವೆ. ಇತ್ತೀಚೆಗೆ ಭೂಗತ ಲೋಕದಲ್ಲಿ ಕೇಳಿ ಬರುತ್ತಿರುವ ಇನ್ನೊಂದು ಹೆಸರು ಅಂದರೆ ಅನ್ಮೋಲ್ ಬಿಷ್ಣೋಯಿ. ಭಾರತದ ಅಪರಾಧ ಜಗತ್ತಿನಲ್ಲಿ ಚರ್ಚಿತ ವ್ಯಕ್ತಿಯಾಗಿದ್ದು ಖ್ಯಾತ ಗ್ಯಾಂಗ್ ಸ್ಟಾರ್ ಲಾರೆನ್ಸ್ ಬಿಷ್ಣೋಯಿ ಅವರ ಕಿರಿಯ ಸಹೋದರನಾಗಿದ್ದಾನೆ. ಇವನು ಹಲವಾರು ಗಂಭೀರ ಪ್ರಕರಣಗಳಲ್ಲಿ ಆರೋಪಿಯಾಗಿದ್ದು ರಾಷ್ಟ್ರೀಯ ತನಿಖಾ ಸಂಸ್ಥೆ NIA ಅವನ ಬಂಧನಕ್ಕೆ 10 ಲಕ್ಷ ರೂಪಾಯಿ ಬಹುಮಾನ ಘೋಷಿಸಿದೆ. ಅನ್ಮೋಲ್ ವಿರುದ್ಧ 18ಕ್ಕೂ ಹೆಚ್ಚು ಅಪರಾಧ ಪ್ರಕರಣಗಳು ದಾಖಲಾಗಿವೆ. ಅವನು ಪಂಜಾಬ್ ಗಾಯಕ ಸಿದ್ದು ಮೂಸವಾಲಾ ಹತ್ಯೆ ಪ್ರಕರಣದಲ್ಲಿ ಶಸ್ತ್ರಾಸ್ತ್ರ ಒದಗಿಸಿದ ಆರೋಪ ಎದುರಿಸುತ್ತಿದ್ದಾನೆ. 2024ರ ಏಪ್ರಿಲ್ನಲ್ಲಿ ನಟ ಸಲ್ಮಾನ್ ಖಾನ್ ಅವರ ಮುಂಬೈನ ನಿವಾಸದ ಹೊರಗೆ ನಡೆದ ಗುಂಡಿನ ದಾಳಿಯಲ್ಲಿ ಅವನ ಪಾತ್ರವಿದೆ ಎಂದು ಆರೋಪವಿದೆ. ಅನ್ಮೋಲ್ ಬಿಷ್ಣೋಯಿ ಸದ್ಯ ಅಮೆರಿಕದ ಐವಾ ರಾಜ್ಯದ ಜೈಲಿನಲ್ಲಿ ಬಂಧಿತನಾಗಿದ್ದಾನೆ. ಅವನು ನಕಲಿ ದಾಖಲೆಗಳೊಂದಿಗೆ ಅಮೆರಿಕೆಗೆ ಪ್ರವೇಶಿಸಿದ ಕಾರಣದಿಂದ ಅಮೆರಿಕದ ಇಮಿಗ್ರೇಷನ್ ಮತ್ತು ಕಸ್ಟಮ್ಸ್ ಎನ್ಫೋರ್ಸ್ಮೆಂಟ್ ಅಧಿಕಾರಿಗಳಿಂದ ಬಂಧಿಸಲ್ಪಟ್ಟಿದ್ದಾನೆ. ವೀಕ್ಷಕರೇ, ಭೂಗತ ಲೋಕ ಕೆದಕುತ್ತಾ ಹೋದರೆ ಭೂಗತ ಲೋಕದಲ್ಲಿ ತಮ್ಮದೇ ಆದ ಹೆಸರು ಮಾಡಿರುವ ಒಂದೊಂದು ಹೊಸ ಹೆಸರು ಸಿಗುತ್ತಾ ಹೋಗುತ್ತದೆ. ಅದೇ ರೀತಿ ಲಾರೆನ್ಸ್ ಬಿಷ್ಣೋಯಿ ಗ್ಯಾಂಗ್ ನಲ್ಲಿ ಆಕ್ಟಿವ್ ಆಗಿರುವ ಇನ್ನೊಬ್ಬ ವ್ಯಕ್ತಿ ಹೆಸರು ಸಚಿಂದ್ರಜಿತ್ ಸಿಂಗ್ ಅಲಿಯಾಸ್ ಗೋಲ್ಡಿ ಬ್ರಾರ್. ಈ ವ್ಯಕ್ತಿ ಜನಿಸಿದ್ದು 1994 ಮಾರ್ಚ್ 11ರಲ್ಲಿ. ಈತನ ಕಸುಬು ಕೂಡ ಕಳ್ಳತನ, ಕೊಲೆ, ಮಾದಕ ವಸ್ತುಗಳ ಸಾಗಾಣಿಕೆ ಮತ್ತು ಸಿದ್ದು ಮೂಸವಾಲೆ ಕೊಲೆ ಪ್ರಕರಣದಲ್ಲಿ ಈತನು ಕೂಡ ಪ್ರಮುಖ ಆರೋಪಿ ಎಂದು ಹೇಳಲಾಗುತ್ತದೆ. ಸದ್ಯಕ್ಕೆ ಈ ಎಲ್ಲಾ ಪ್ರಕರಣಗಳಲ್ಲಿ ಭಾರತೀಯ ಅಧಿಕಾರಿಗಳಿಗೆ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಆಗಿದ್ದಾನೆ. ಬ್ರಾರ್ ಪ್ರಸ್ತುತ ಭಾರತೀಯ ಮತ್ತು ಕೆನಡಾದ ಅಧಿಕಾರಿಗಳಿಂದ ಪರಾರಿಯಾಗಿದ್ದಾನೆ. ವೀಕ್ಷಕರೇ, ಭಾರತವನ್ನು ತೊರೆದು ಬೇರೆ ದೇಶದಲ್ಲಿ ಅಡಗಿಕೊಂಡಿರುವ ಶಸ್ತ್ರಾಸ್ತ್ರ ವ್ಯಾಪಾರಿ ಮತ್ತು ಆರ್ಥಿಕ ಅಪರಾಧಿ ಸಂಜಯ್ ಭಂಡಾರಿ ಅವರ ಬಗ್ಗೆ ಹೇಳುತ್ತಾ ಹೋದರೆ, ಸಂಜಯ್ ಭಂಡಾರಿ ಅಪ್ಸೆಟ್ ಇಂಡಿಯನ್ ಸೊಲ್ಯೂಷನ್ OIS ಕಂಪನಿಯ ಸ್ಥಾಪಕ. OIS ಕಂಪನಿಯ ಮೂಲಕ ಭಾರತೀಯ ರಕ್ಷಣಾ ಇಲಾಖೆಯೊಂದಿಗೆ ವ್ಯವಹಾರ ನಡೆಸುತ್ತಿದ್ದನು. ಈ ವ್ಯಕ್ತಿಯ ವಿರುದ್ಧ ಕಪ್ಪು ಹಣ ವ್ಯವಹಾರ, ತೆರಿಗೆ ವಂಚನೆ ಮತ್ತು ಆಸ್ತಿ ಹಗರಣಗಳು ಸೇರಿದಂತೆ ಇನ್ನೂ ಹಲವು ಗಂಭೀರ ಆರೋಪಗಳಿವೆ. ವಿಶೇಷವಾಗಿ ಭಂಡಾರಿ ಕಾಂಗ್ರೆಸ್ ನಾಯಕಿ ಸೋನಿಯಾ ಗಾಂಧಿಯ ಪುತ್ರಿ ಪ್ರಿಯಾಂಕಾ ಗಾಂಧಿ ಅವರ ಪತಿ ರಾಬರ್ಟ್ ವಾದ್ರಾ ಅವರೊಂದಿಗೆ ಸಂಬಂಧ ಹೊಂದಿದ್ದಾರೆ ಎಂದು ಆರೋಪಿಸಲಾಗಿದೆ. ಭಂಡಾರಿ ಅವರಿಂದ ಹಣಕಾಸು ಸ್ವೀಕರಿಸಿ ಅವರು ಲಂಡನ್ ನಲ್ಲಿ ಆಸ್ತಿ ಗಳಿಸಿದ್ದಾರೆ ಎಂದು ಹೇಳಲಾಗುತ್ತಿದೆ. ಇನ್ನು ಭಂಡಾರಿ 2016ರಲ್ಲಿ ಭಾರತದಿಂದ ಬ್ರಿಟನ್ಗೆ ಪರಾರಿಯಾಗಿದ್ದಾನೆ. ಭಾರತ ಸರ್ಕಾರ ಅವನನ್ನು ವಾಪಸ್ ಪಡೆಯಲು 2 ಬಾರಿ ನಿರ್ಗಮನ ಅರ್ಜಿ ಸಲ್ಲಿಸಿತ್ತು. ಆದರೆ ಬ್ರಿಟನ್ನ ಹೈಕೋರ್ಟ್ ಭಂಡಾರಿಯನ್ನು ಭಾರತಕ್ಕೆ ವಾಪಸ್ ನೀಡಲು ನಿರಾಕರಿಸಿತ್ತು. ಇದಕ್ಕೆ ಕಾರಣ ಭಾರತದಲ್ಲಿ ತಿಹಾರ್ ಜೈಲಿನ ದುರ್ಬಲ ಪರಿಸ್ಥಿತಿ ಮತ್ತು ನ್ಯಾಯಾಂಗ ಪ್ರಕ್ರಿಯೆಗಳ ನ್ಯಾಯಸಮ್ಮತತೆಯ ಕೊರತೆಗಳನ್ನು ಉಲ್ಲೇಖಿಸಿತ್ತು. ಸದ್ಯಕ್ಕೆ ಭಂಡಾರಿ ಬ್ರಿಟನ್ನಲ್ಲಿ ಜಾಮೀನಿನ ಮೇಲಿದ್ದಾನೆ ಮತ್ತು ಭಾರತಕ್ಕೆ ವಾಪಸ್ ತರಲು ಸಂಬಂಧಿಸಿದ ಕಾನೂನು ಪ್ರಕ್ರಿಯೆಗಳು ಮುಂದುವರೆದಿವೆ. ವೀಕ್ಷಕರೇ, ಇನ್ನು ಆನ್ಲೈನ್ ಬೆಟ್ಟಿಂಗ್ ನಡೆಸುತ್ತಿರುವ ಸೌರಭ್ ಚಂದ್ರಕಾರ್ ಅನ್ನೋ ವ್ಯಕ್ತಿಯ ಬಗ್ಗೆ ತಿಳಿಯುತ್ತಾ ಹೋಗೋಣ ಬನ್ನಿ. ಸೌರಭ್ ಚಂದ್ರಕಾರ್ ಎಂಬುವನು ಮಹಾದೇವ್ ಬೆಟ್ಟಿಂಗ್ ಅಪ್ಲಿಕೇಶನ್ ಆನ್ಲೈನ್ ಪ್ಲಾಟ್ಫಾರ್ಮ್ ಪ್ರಮುಖ ವ್ಯಕ್ತಿ ಎಂದು ಗುರುತಿಸಲಾಗಿದೆ. ಈ ಅಪ್ಲಿಕೇಶನ್ ಅಕ್ರಮವಾಗಿ ಆನ್ಲೈನ್ ಜೂಜು ಹಾಗೂ ಬೆಟ್ಟಿಂಗ್ ಸೇವೆಗಳನ್ನು ಒದಗಿಸುತ್ತಿತ್ತು. ಈ ಪ್ರಕರಣವು ಹಲವಾರು ರಾಜ್ಯಗಳಲ್ಲಿ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿಯೂ ಸಹ ಕುಖ್ಯಾತಿಯಾಗಿತ್ತು. ಭಾರತದಲ್ಲಿ ಈ ರೀತಿಯ ಸಟ್ಟ ಅಪ್ಲಿಕೇಶನ್ಗಳು ಸರ್ಕಾರಿ ನಿಯಮಗಳಿಗೆ ವಿರುದ್ಧವಾಗಿವೆ. ಸೌರಭ್ ಮತ್ತು ಅವನ ಸಹಭಾಗಿ ರವಿ ಉಪಾಧ್ಯಾಯ ಈ ಅಪ್ಲಿಕೇಶನ್ ಅನ್ನು ನಡೆಸುತ್ತಿದ್ದರು ಎಂದು ತಿಳಿದು ಬಂದಿದೆ. ಇನ್ನು ಸೌರಭ್ ಚಂದ್ರಕಾರ್ ವಿರುದ್ಧ ನಕಲಿ ಹಣ ವಿದೇಶಕ್ಕೆ ವರ್ಗಾವಣೆ, ಅಕ್ರಮ ಆಸ್ತಿ ಗಳಿಕೆ ಮುಂತಾದ ಆರೋಪಗಳ ತನಿಖೆ ನಡೆಯುತ್ತಿದೆ. ಇನ್ನು 2003ರಲ್ಲಿ ಸೌರಭ್ ಚಂದ್ರಕಾರ್ ದುಬೈನಲ್ಲಿ ಭವ್ಯ ಮದುವೆ ಸಮಾರಂಭ ಆಯೋಜಿಸಿದ್ದರು. ಈ ಮದುವೆ ಸಮಾರಂಭದಲ್ಲಿ ಬಾಲಿವುಡ್ನ ನಾನಾ ತಾರೆಯರು ಭಾಗವಹಿಸಿದ್ದರು. ಈ ಮದುವೆಯ ಸುಮಾರು ವೆಚ್ಚ 200 ಕೋಟಿ ರೂಪಾಯಿ ಎಂದು ಅಂದಾಜಿಸಲಾಗಿದೆ. ಇದು ನಿಗೂಢ ಹಣದ ಉಗಮವನ್ನು ತೋರಿಸುತ್ತದೆ. ಸದ್ಯಕ್ಕೆ ಸೌರಭ್ ಚಂದ್ರಕಾರ್ ಈ ಎಲ್ಲಾ ಪ್ರಕರಣಕ್ಕೆ ಸಂಬಂಧಿಸಿದಂತೆ ದುಬೈನ ಪೊಲೀಸರ ವಶದಲ್ಲಿದ್ದಾನೆ. ಎಸ್ ವೀಕ್ಷಕರೇ, ಮತ್ತೆ ಭೂಗತ ಲೋಕದ ಕಡೆ ನೋಡುತ್ತಾ ಹೋದರೆ ರಕ್ತದ ಹೊಳೆಯಲ್ಲಿ ಈಜಾಡಿದ ಇನ್ನೊಬ್ಬ ಕುಖ್ಯಾತ ಉಗ್ರನ ಹೆಸರು
ಹರ್ಷ್ದೀಪ್ ಸಿಂಗ್ ಗಿಲ್. ಈತ ಖಲಿಸ್ತಾನಿ ಉಗ್ರ. ಈತ ಪಂಜಾಬ್ನ ಮೊಗಾ ಜಿಲ್ಲೆಯ ಡಲ್ಲಾ ಗ್ರಾಮದ ನಿವಾಸಿ. 2020ರಲ್ಲಿ ಕೆನಡಾಕ್ಕೆ ವಲಸೆ ಹೋಗಿದ್ದ ನಂತರ ಈತ ಖಲಿಸ್ತಾನಿ ಟೈಗರ್ ಫೋರ್ಸ್ ಎಂಬ ನಿಷೇಧಿತ ಉಗ್ರ ಸಂಘಟನೆಯ ನಾಯಕನಾಗಿ ಪರಿಣಮಿಸುತ್ತಾನೆ. ಈತ ಭಾರತದಲ್ಲಿ ಹಲವಾರು ಅಪರಾಧ ಚಟುವಟಿಕೆಗಳಲ್ಲಿ ಭಾಗಿಯಾಗಿದ್ದು 58ಕ್ಕೂ ಹೆಚ್ಚು ಪ್ರಕರಣಗಳಲ್ಲಿ ಆರೋಪಿಯಾಗಿದ್ದಾನೆ. ಇದರಲ್ಲಿ 12ಕ್ಕೂ ಹೆಚ್ಚು ಪ್ರಕರಣಗಳು ಉಗ್ರ ಚಟುವಟಿಕೆಗಳ ತಡೆ ಕಾಯ್ದೆ UAPA ಅಡಿಯಲ್ಲಿ ದಾಖಲಾಗಿವೆ. 2024ರ ಅಕ್ಟೋಬರ್ನಲ್ಲಿ ಕೆನಡಾದ ಮಿಲ್ಟರ್ ಟೌನ್ನಲ್ಲಿ ನಡೆದ ಗುಂಡಿನ ದಾಳಿಗೆ ಸಂಬಂಧಿಸಿದಂತೆ ಕೆನಡಾ ಪೊಲೀಸರು ಹರ್ಷ್ ಡಲ್ಲಾನನ್ನು ಬಂಧಿಸಿದ್ದಾರೆ. ಈತನ ಬಂಧನವು ಭಾರತ ಮತ್ತು ಕೆನಡಾ ನಡುವಿನ ರಾಜತಾಂತ್ರಿಕ ಸಂಬಂಧಗಳ ಮೇಲೆ ಪರಿಣಾಮ ಬೀರಿದೆ, ಏಕೆಂದರೆ ಭಾರತವು ಈತನ ಹಸ್ತಾಂತರವನ್ನು ಕೇಳಿದೆ. ವೀಕ್ಷಕರೇ, ಇದು ಆಗಿತ್ತು ಭೂಗತ ಲೋಕದಲ್ಲಿ ಭಯವಿಲ್ಲದೆ ಮೆರೆದ ಭಯೋತ್ಪಾದಕರ ಮತ್ತು ಭಾರತೀಯ ಬ್ಯಾಂಕುಗಳಿಗೆ ಕನ್ನ ಹಾಕಿ ಬೇರೆ ರಾಷ್ಟ್ರಕ್ಕೆ ಓಡಿ ಹೋಗಿರುವ ಉದ್ಯಮಿಗಳ ಕೆಲವು ವಿವರ. ಇದೇ ರೀತಿ ನ್ಯೂಸ್ನೊಂದಿಗೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಆಲ್ಮಾ ನ್ಯೂಸ್ 24. ನಮಸ್ಕಾರ.